ಬಾವಿಗೆ ಹೋಗ್ಕೊಂಡು ಅಂದಂಗಾಗತ್ತೆ. ಏನಾಗುತ್ತೆ? ಜೀವ ತೆಕ್ಕೋಬೇಕು, ಬಾವಿಗೆ ಹೋಗ್ಕೊಂಡು ಬಾವಿಗೆ ಹಾರಬೇಕು ಅನಿಸ್ತದೆ. ಯಾಕೆ? ಬಾವಿಗೆ ಅಂದ್ರೆ ನಮಗೇನಿಲ್ಲ, ಇಡೀ ದಿನ ಬರ್ತಾ ಇರೋದು ಒಂದೇ. ಅದು ಹೆದರಿ ಧೈರ್ಯನೇ ಇಲ್ಲ, ಧೈರ್ಯ ಪುರ ಹೋಗಿದೆ. ಅಂದರೆ ನಿಮಗೆ ಏನು ಈಗ ಆ ಥರ ಯೋಚನೆ ಬಂದಾಗ ಇಲ್ಲಿಗೆ ಬರಬೇಕು ಅನ್ಸುತ್ತಾ? ಹೌದು, ಇಲ್ಲಿಗೆ ಬರ್ಬೇಕು ಅನಿಸುತ್ತೆ. ಇಲ್ಲಿ ಬಂದರೆ ಸಮಾಧಾನ ಅನಿಸುತ್ತೆ. ಸಮಾಧಾನ ಅನಿಸ್ತದೆ. ಈ ಮನೇಲಿ ಇದ್ದರೆ ಒಬ್ಬರೇ ಇದ್ದರೆ ನಿಮಗೆ ನಿಮ್ಮ ಮನೆ ಹಿಂದೆ ಬಾವಿ ಇದೆಯಲ್ಲ? ಬಾವಿ ಇದೆ. ಹಾಂ, ಏನಾಗುತ್ತೆ ಅವಾಗ? ಮುಂದೆ ಇದೆ ಮನೆ. ಮನೆ ಇದು ಮನೆ ಅಂದ್ರೆ ಇಲ್ಲೇ ಬಾವಿ ಇದೆ. ಹಾಂ 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 ಹಾಂ. ಆ ಬಾವಿಗೆ ಹೋಗಿ ಹಾರಬೇಕು ಅನಿಸ್ತದೆ. ಓ, ಇವರು ಇಲ್ಲಿ ಕಳಿಸ್ಲಿಲ್ಲ ಅಂದರೆ ಹಂಗೆ ಮಾಡಬೇಕು, ಬಾವಿಗೆ ಹೋಗಿ ಹಾರಬೇಕು ಅನ್ಸುತ್ತಾ? ಆದ್ರೂ ಬರ್ತಾ ಇರ್ತದೆ ಇಡೀ ದಿನನೂ. ಹಾಂ, ಅಂದರೆ ಈಗ ನೀವು ಇಲ್ಲಿ ಬರಬೇಕಂತ ಕೇಳ್ತೀರಿ ಮನೆಯಲ್ಲಿ ಅಲ್ವಾ? ಅವ್ರು ಕಳ್ಸಲ್ಲ ಅಂದರೆ ಬಾವಿಗೆ ಹಾರಬೇಕು ಅನ್ಸುತ್ತಾ? ಹೌದು, ಅದು ಹಾಂಗೂ ಅನಿಸುತ್ತದೆ. ಸಾದ ಇದ್ದಾಗ ಹಿಂಗೆ ಕೂತ್ಕ ಇದ್ದಾಗ ಹೋಗಿ ಹಾರಬೇಕು ಅನಿಸುತ್ತದೆ. ಫ್ರೀ ಕುಂತಾಗೂ ಹಂಗೆ ಅನಿಸುತ್ತೆ. ಫ್ರೀ ಕುಂತಾಗೂ ಹಂಗೆ. ಸರಿ 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 ಸರಿ, ಓಕೆ. ಈಗ ನೀವು ಇಲ್ಲಿ ಬರಬೇಕು ಅನಿಸಿದರೆ ಈಗ ಇಲ್ಲಿದು ಈಗ ಆಶ್ರಮದ್ದು ಧ್ಯಾನ ಬಂತು ನಿಮ್ಮ ಮನಸ್ಸಿಗೆ ಅಂತಂದರೆ, ಈಗ ಫಸ್ಟ್ ನಿಮಗೆ ನಿಮ್ಮ ಮನಸ್ಸಿಗೆ ಯಾರು ನೆನಪು ಬರ್ತಾರೆ? ನೀವು. ಹಾಂ, ಆಮೇಲೆ ಭಟ್ರು. ಹಾಂ, ಆಮೇಲೆ ಅವರು ಮೇಡಮ್ಮು. ಹಾಂ, ರಮಾ ಅವರು. ಓ, ನೀವಿಬ್ಬರು ನೀವು ವಾಕಿಂಗ್ ಹೋಗೋದು ನೆನಪು ಬರುತ್ತಾ? ನೀವಿಬ್ಬರು ಸಾಯಂಕಾಲ ವಾಕಿಂಗ್ ಹೋಗೋದು, ಸುತ್ತಾಡೋದು, ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಳ್ಳೋದು, ಅದೆಲ್ಲ ನಿಮಗೆ ನೆನಪು ಬರುತ್ತೆ. ಆವಾಗ ಇಲ್ಲಿ ಬರಬೇಕು ಅನ್ಸುತ್ತಲ್ವಾ? ಮತ್ತು ಈಗ ಫೋನಲ್ಲಿ ಇವ್ರಿಗೆ ಭಟ್ರಿಗೆ ಮಾತಾಡಬೇಕು ಅನ್ಸುತ್ತಾ? ಹೌದು. ಮಾತಾಡಿದ್ದೀರಾ ನೀವು ಅವ್ರ ಹತ್ರ? ಮಾತಾಡೋದಿಲ್ಲಪ್ಪ, ಬಿಟ್ಟಿದ್ದಾರೆ. ಯಾಕೆ ಮಾತಾಡಲ್ವ ಭಟ್ರು? ಹಾಂ ಹಾಂ, ಮೊದಲು ಮಾತಾಡ್ತಿದ್ರಾ? ಮೊದಲೊಂದು 15 ದಿವಸ ಮಾತಾಡಿದ್ರು. ತುಂಬ ಮಾತಾಡ್ತಿದ್ರ, ಕಡಿಮೆ ಮಾತಾಡ್ತಿದ್ರ? ಕೆಲವು ಮಾತಾಡ್ತಿದ್ರು, ನನಗೂ ಖುಷಿ ಆಗ್ತಿತ್ತು. ಹಾಂ, ನೆಮ್ಮದಿ ಸಿಗ್ತಿತ್ತು. ಹೇಳಿದ್ದೇನೆ ನಾನು. ಅಂದರೆ ಭಟ್ರು ನಿಮ್ಮ ಫೋನ್ ತೊಗೊಂಡು ನೀವು ಯಾವಾಗ ಫೋನ್ ನೀವೇ ಮಾಡ್ತಿದ್ರ ಅವರೇ ಮಾಡ್ತಿದ್ರ? ದಿನ ನೀವೇ ಅವ್ರಿಗೆ ಭಟ್ರಿಗೆ ಫೋನ್ ಮಾಡ್ತಿದ್ರಿ? ಹಾಂ, ಅವರು ಭಟ್ರು ನೀವು ಯಾವಾಗ ಫೋನ್ ಮಾಡಿದ್ರು ಮಾತಾಡ್ತಿದ್ರು. ಮಾತಾಡಿ ಎಲ್ಲ ಅವ್ರು ಮಾತಾಡಿದ್ರೆ ನಿಮ್ಗೆ ಸ್ವಲ್ಪ ಸಮಾಧಾನ ಆಗೋದು. ಜಾಸ್ತಿ ಸಮಾಧಾನ, ಚಲೋ ನಿದ್ರಿ ಬರ್ತಿತ್ತು. ಅವ್ರು ಯಾವ ಫೋನ್ ಬಿಟ್ರು ನೋಡ್ರಿ, ಆ ದಿನದಿಂದ ನನಗೆ ನಿದ್ರಿನೂ ಇಲ್ಲ. ಜೀವ ಹೆಚ್ಚು ತಕ್ಕೋಬೇಕು ಅಂದಂಗಾಯ್ತು. ಜೀವ ಹೆಚ್ಚು ತಕ್ಕೋಬೇಕು ಅಂದಂಗಾಯ್ತು. ದಿನದಿಂದ ಅವ್ರ ಮಾತೆ ಬಿಟ್ಟರೆ ಜೀವ ಹೆಚ್ಚು ತಕ್ಕೋಬೇಕು ಅನ್ನಂಗಾಯ್ತು. ಅದೇ ನಮ್ಮ ಮನೆಯವ್ರ ಹತ್ರ ಅದಕ್ಕೆ ಕಳಿಸ್ಬಿಟ್ಟು ಬನ್ನಿ ಅಂತ ಹೇಳಿದ್ದು. ಈಗ ಮನೆಯಲ್ಲಿ ಕಳ್ಸಲ್ಲ ಅಂದ್ರೆ ಕಳಿಸ್ತೀನಿ ಅಂದ್ರೆ ಕಳಿಸ್ತೀನಿ ಅಂದರು. ಎಷ್ಟು ತುಂಬ ಸರಿ ಕೇಳಿದಾರ ಹೋಗ್ತೀನಿ ಅಂತ? ಏನು ಎಷ್ಟು ಸರಿ ಕೇಳಿದಿರಿ? ರಾಶಿ ಸತಿ ಕೇಳಿದ್ದೇನೆ. ಅವ್ರು ಬೂಯ್ದಿದ್ದಾರೆ ನನಗೆ ಬೇಡ ಬೇಡ ಅಂತ. ಮತ್ತೇನೇನು ಬರುತ್ತೆ ವಿಚಾರಗಳು? ಅದು ತಲೆ ಎಲ್ಲ ಕೆಟ್ಟು ದೂರದಿಂದ ಬಾವಿಗೆ ಹಾರಬೇಕು ಇಡೀ ದಿನ. ಅಂದರೆ ಇಡೀ ದಿವಸ ಯಾವಾಗ ನೋಡಿದ್ರು ಬಾವಿಯಲ್ಲಿ ಹಾರಬೇಕು, ಬಾವಿಗೆ ಹಾರಬೇಕು ಅನಿಸ್ತಾ ಇದೆ. ಇಡೀ ದಿನ 24 ತಾಸು ಸರ್. 24 ತಾಸು ಬಾವಿಗೆ ಹಾರಬಹುದು ಅಂತ ಯಾರ ಹತ್ರ ಸ್ವಲ್ಪ ಸಜೆಷನ್ ಕೇಳಿ ಸರ್. ಯಾಕೆ ಕೇಳಿದ್ರೆ ಈಗ ನೀವು ಆಶ್ರಮದಲ್ಲಿ ಇದ್ದಾಗ ಬಾವಿಗೆ ಹಾರಬೇಕು ಅಂತ ವಿಚಾರ ಬರುತ್ತಾ? ಬರುತ್ತೆ, ಆದ್ರೂ ಬಂದರೂ ಅಷ್ಟೆಲ್ಲ ಬರೋದಿಲ್ಲ, ಜಾಸ್ತಿ ಬರಲ್ಲ. ಆಶ್ರಮದಾಗ ಇದ್ದಾಗ ಬಾವಿ ಹಾರಬೇಕು ಸಾಯ್ಬೇಕು ಅಂತ ಅನ್ಸಲ್ಲ. ಆಶ್ರಮದಾಗ ಇದ್ದಾಗ ನಿಮ್ಮ ಮನೆಯಲ್ಲಿ ಇದ್ದಾಗ ಅಥವಾ ನಿಮ್ಮ ಊರಲ್ಲಿದ್ದಾಗ ಜಾಸ್ತಿ ವಿಚಾರ ಬರುತ್ತೆ. ವಿಚಾರ ಬಂದು ಹೋಗಬೇಕು ಬಾವಿಗೆ ಅನ್ನಿಸ್ತದೆ. ಇಲ್ಲ, ಆರಾಮಾಗಿರಿ ನೀವು ಆಶ್ರಮದಲ್ಲಿ. ನಿಮಗೆ ಎಷ್ಟು ಹೆಂಗೆ ಇರ್ಬೇಕು ಅನ್ಸುತ್ತೆ ಹಂಗಿರಿ. ಯಾರ ಜೊತೆ ಮಾತಾಡ್ಬೇಕು ಅನ್ಸುತ್ತೆ ಮಾತಾಡಿ, ಖುಷಿಯಾಗಿರ್ರಿ, ಏನೂ ಆಗಲ್ಲ. ನೀವೊಂದು 6 ತಿಂಗಳು ಇದ್ದರೆ ಆರಾಮಾಗಿಬಿಡ್ತೀರಿ. ಆಮೇಲೆ ಆರಾಮಾಗಿ ಮನೆಯಲ್ಲಿ ಸೇರ್ಬೋದು ಹೋಗಿ. ಅಥವಾ ನೀವು ಮಧ್ಯೆ ಯಾವಾಗಾದರೂ ಊರಿಗೆ ನಿಮ್ಗೆ ಹೋಗಬೇಕು ಅನಿಸಿದರೆ ಓಕೆ, ನೀವು ಫೋನ್ ಮಾಡಿ ಅವ್ರನ್ನ ಕರೆಸ್ಕೊಂಡು ಊರಿಗೆ ಹೋಗಿ ಸ್ವಲ್ಪ ದಿವಸ ಇದ್ದು ಮತ್ತೆ ಬನ್ನಿ. ಹಂಗೆ ಮಾಡ್ಬೋದಾ? ಆಗುತ್ತಾ? ಸರಿ ಇದೆಯಲ್ಲ ಇದು ಥರ ಮಾಡ್ತೀರಿ? ಗುಡ್, ವೆರಿ ಗುಡ್. ಎಷ್ಟು ಸಾರಿ ಈಗ ನೀವು ಬಂದು ಹೋಗಿ ಮಾಡಿದಿರಿ? ಈಗ ಇದು ಬರ್ತಾ ಇರೋದು 3ನೇ ಸರ್ತಿ. 1ನೇ ಸಾರಿ ಬಂದ್ರಿ, ನಿಮ್ಮ ಮನೆಯಲ್ಲಿ ಎಲ್ಲರೂ ಬಂದು ಕರ್ಕೊಂಡು ಹೋದ್ರಲ್ಲ. 2ನೇ ಸಾರಿ ಮತ್ತೆ ಬಂದು ಎಷ್ಟು ದಿವಸ ಇದ್ರಿ? 2ನೇ ಸಾರಿ 1 ವಾರ ಇದ್ರಿ. 2ನೇ ಸಾರಿ ಇದು. 3ನೇ ಸಾರಿ ಈಗ ಸ್ವಲ್ಪ ಜಾಸ್ತಿ ದಿವಸ ಇರ್ಬೇಕನ್ಸುತ್ತಾ? 1 ತಿಂಗಳು ಇರ್ಬೇಕಂತ ಬಂದಿರಿ. ಎಷ್ಟು ದಿವಸ? 1 ತಿಂಗಳು ಇರ್ಬೇಕಂತ ಬಂದಿರಿ. ಈ ಡಾಕ್ಟ್ರು ಏನು ಹೇಳ್ತಾರೆ? ಅದು ಡಾಕ್ಟ್ರು ಅದು ಆ ಕಾಯಿಲೆ ಪುಸ್ತಕ ಹಾಳಿಗಾಗಿರುತ್ತೆ ನೋಡ್ರಿ, ಹಾಗಂತೆ. ಒಂದ್ಸತಿ ಗುಣ ಆಗತ್ತಂತೆ, ಒಂದ್ಸತಿ ಜಾಸ್ತಿ ಆಗತ್ತಂತೆ.
ಒಂದ್ಸತಿ ಜಾಸ್ತಿ ಆಗತ್ತೆ. ಈ ಕಾಯಿಲೆ ಹೇಳಲಿಕ್ಕಾಗೋದಿಲ್ಲ ಯಾವ ಗುಣವಾಗುತ್ತೆ ಅಂತ. ಬೇರೆದಾದ್ರೂ ಹೇಳಲಿಕ್ಕೆ ಆಗ್ತಿತ್ತು, ಆದರೆ ಗುಳಿಗೆ ಮಾತ್ರ ಬಿಡಬೇಡಿ, ಗುಳಿಗೆ ಬಿಡೋಕ್ಕಿಲ್ಲ. ಗುಳಿಗೆ ಬಿಟ್ಟರೆ ಮತ್ತೆ ಜಾಸ್ತಿ ಆಗತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಸರಿ ಆಯಿತು, ನೀವು ಆರಾಮಾಗಿರ್ರಿ, ಮಾತ್ರೆ ತೊಗೊಳ್ಳಿ. ನಿಮ್ಮದು ಮಾತ್ರೆ ಮುಗಿದ್ರೆ ಮನೆಗೆ ಫೋನ್ ಮಾಡೋಣ, ಅವರು ಕೊರಿಯರ್ ಮಾಡ್ತಾರೆ. ನಿಮ್ಮ ಡಾಕ್ಟ್ರ್ ಕೇಳಿಬಿಟ್ಟು ಅದನ್ನು ಪೋಸ್ಟ್ ಅಥವಾ ಕೊರಿಯರಲ್ಲಿ ಕಳಿಸ್ತಾರೆ. ಆ ಮಾತ್ರೆ ಕರೆಕ್ಟಾಗಿ ನೆನಪು ಮಾಡಿ ತೊಗೊಳ್ಳಿ. ಇಲ್ಲ ಭಟ್ರಿಗೆ ಹೇಳ್ತೀನಿ, ಭಟ್ರು ಟೈಮ್ ಟು ಟೈಮ್ ನೀವು ಕೊಡ್ತಾರೆ. ಆಗ್ಬೋದಾ? ನಾನು ತಗೊಳ್ತೀನಿ. ನೀವೇ ತೊಗೋತೀರಿ? ಆಯ್ತು, ವೆರಿ ಗುಡ್. ಓಕೆ, ಗುಡ್.